ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ದೀಪಾವಳಿಗೆ ಸ್ಪೆಷಲ್ ಆಗಿರೋ ಜಾಮೂನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ಒಂದು ಪಾತ್ರೆನ ತಗೊಂಡು ನೀವು ಯಾವ ಬ್ರ್ಯಾಂಡ್ದು ಹಿಟ್ಟನ್ನು ತಗೊಂಡಿರ್ತೀರಾ ಅದನ್ನ ಸರಿಯಾಗಿ ಅಳತೆ ಮಾಡ್ಕೊಳ್ಳಿ. ನಂದು ಇಲ್ಲಿ 2 ಕಪ್ಪಷ್ಟು MTR ಜಾಮೂನ್ ಹಿಟ್ಟನ್ನು ತಗೊಂಡಿದ್ದೀನಿ. 2 ಕಪ್ಪಷ್ಟು ಆಗಿದೆ. ನಾನು ಇವಾಗ ಅಳತೆ ಮಾತ್ರ ಮಾಡ್ಕೊತಾ ಇರೋದು, ಹಿಟ್ಟನ್ನು ಕಲಿಸ್ಕೋದಿಲ್ಲ. ಮೊದಲಿಗೆ ನಾನು ಪಾಕನ ರೆಡಿ ಮಾಡ್ಕೊತೀನಿ. ಇವಾಗ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಅದರ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ 4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊತೀನಿ. 2 ಕಪ್ಪಷ್ಟು ಹಿಟ್ಟಿದ್ರೆ 4 ಕಪ್ಪಷ್ಟು ನಾವು ಸಕ್ಕರೆನ ಹಾಕೋಬೇಕು. ಪಾಕ ಜಾಸ್ತಿ ಬೇಡ, ಸ್ವಲ್ಪ ಕಡಿಮೆ ಇರಲಿ ಅನ್ನೋರು 3 ಕಪ್ಪಷ್ಟು ಸಕ್ಕರೆ ಬೇಕಿದ್ರೆ ಹಾಕೋಬೋದು. ನಾನು 4 ಕಪ್ಪಷ್ಟು ಸಕ್ಕರೆ ಮತ್ತು 4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಪಾಕ ಮಾಡಬೇಕಾದ್ರೆ ಅಳತೆನ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. 4 ಕಪ್ಪಷ್ಟು ಸಕ್ಕರೆ ತೊಗೊಂಡ್ರೆ 4 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಇವಾಗ ನಾನು 4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತೀನಿ. ಇದನ್ನು ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಎಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಡ್ರೈ ಜಾಮೂನ್ ಕೂಡ ಮಾಡೋದು ಇದೇ ವಿಡಿಯೋದಲ್ಲಿ ಎಂಡಲ್ಲಿ ಇದೆ. ಸೊ ಹಂಗಾಗಿ ನೀವು ಕಂಪ್ಲೀಟಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನೀವು ಈ ಥರ ಜಾಮೂನ್ ಮಾಡಿಕೊಂಡ್ರೆ ನೀವು 10 to 12 ಡೇಸ್ವರೆಗೂ ನೀವು ಆರಾಮಾಗಿ ಇಟ್ಕೊಂಡು ಈ ಥರ ಜಾಮೂನ್ನ ತಿನ್ಬೋದು. ಡ್ರೈ ಜಾಮೂನ್ ಕೂಡ ಮಾಡಿದರೆ ಅಷ್ಟೇ, ಫ್ರಿಜ್ಜಲ್ಲಿ ಇಟ್ಟರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು, ಸಕ್ಕರೆ ಕರಗೋದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಇವಾಗ ಹಿಟ್ಟನ್ನು ಕಲಿಸ್ಕೊತೀನಿ. ಸಕ್ಕರೆ ಕರಗಬೇಕು. ಕಂಪ್ಲೀಟಾಗಿ ಸಕ್ಕರೆ ಕರಗಿದ ಮೇಲೆ ನೀವು 7ರಿಂದ 8 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ನೀವು ಕುದಿಸ್ಕೋಬೇಕು. ಆವಾಗ ಪಾಕ ಕರೆಕ್ಟಾಗಿ ಅಳತೆ ಬರುತ್ತೆ. ಇವಾಗ ನಾನು ಹಿಟ್ಟನ್ನು ಕಲಿಸ್ಕೊತೀನಿ. ನಾನು ಬರೀ ಹಾಲಲ್ಲಿ ಮಾತ್ರ ಕಲಿಸ್ಕೊತೀನಿ. ಇದಕ್ಕೆ ನೀರೆಲ್ಲ ಮಿಕ್ಸ್ ಮಾಡೋದಿಲ್ಲ. ಬೇಕು ಅಂದರೆ ನೀವು ನೀರು ಮತ್ತು ಹಾಲು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೋದು. ಬರೀ ನಾನು ಹಾಲಲ್ಲಿ ಮಾತ್ರ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನಾವು ಜಾಸ್ತಿ ಪ್ರೆಷರ್ ಹಾಕಿ ಎಲ್ಲ ಹಿಟ್ಟನ್ನು ಕಲಿಸೋದು ಬೇಡ. ತುಂಬ ಸಾಫ್ಟಾಗಿ ಅಷ್ಟೇ ಮುಂದಿನ ಬೆರಳಿನ ಸಹಾಯದಿಂದ ಹಿಟ್ಟನ್ನು ಕಲಿಸ್ಕೊಂಡ್ರೆ ಆಗತ್ತೆ. ಇದಕ್ಕೆ ಎಷ್ಟು ಅಗತ್ಯ ಬೀಳುತ್ತಲ್ಲ ಅಷ್ಟನ್ನು ಹಾಲು ತಗೊಳ್ಳಿ. ನಾನು ಇಷ್ಟೇ ತಗೊಳ್ಳಿ ಅಂತ ಹೇಳೋದಿಲ್ಲ. ಪರ್ಫೆಕ್ಟಾಗಿರಬೇಕು ಹಿಟ್ಟಿಂದು. ಜಾಸ್ತಿ ಮಿದುನಲ್ಲ, ಜಾಸ್ತಿ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸಾಫ್ಟ್ ಆಗಿದ್ರೇ ತುಂಬ ಒಳ್ಳೆಯದು. ಈ ಥರ ಹಿಟ್ಟನ್ನು ಕಲಿಸ್ಕೊಂಡು ಏನೂ ಇಲ್ಲಾಂದರೂ ಒಂದು 10ರಿಂದ 20 ನಿಮಿಷ ಇಟ್ಟರೆ ಒಳ್ಳೆಯದು. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಕುಟುಂಬದಲ್ಲಿ ಸದಾಕಾಲ ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಆಯುಷ್ಯ, ಆರೋಗ್ಯ ಎಲ್ಲನೂ ಸಂತೃಪ್ತಿಯಾಗಿರಲಿ ಅಂತ ಹಾರೈಸ್ತೀನಿ. ಇವಾಗ ಇದನ್ನು ನಾನು ನೆನೆಯೋದಕ್ಕೆ ಅಂತ ಬಿಡ್ತೀನಿ ಹಿಟ್ಟನ್ನು. ಇವಾಗ ನಾನು ಪಾಕನ ರೆಡಿ ಮಾಡ್ಕೊಳೋದಕ್ಕೆ ಅಂತ ಹೋಗ್ತೀನಿ. ಇಷ್ಟೊತ್ತು ಸಕ್ಕರೆ ಎಲ್ಲ ಕರಗಿದ್ದಾಯಿತು. ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ಇವಾಗ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ತೀನಿ. ಇವಾಗ ನಿಮ್ಮ ಹತ್ರ ಕೇಸರಿ ಇದ್ದರೂ ಕೂಡ ಹಾಕ್ಕೊಳ್ಳಿ ಬೇಕು ಅಂದರೆ. ಇವಾಗ ಹೈ ಫ್ಲೇಮಲ್ಲಿ ನಾನು ಕುದಿಸ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲಿ 7ರಿಂದ 8 ನಿಮಿಷ ನೀವು ಚೆನ್ನಾಗಿ ಬಾಯ್ಲ್ ಮಾಡಿಸ್ಕೋಬೇಕು ಇದನ್ನು. ಪಾಕ ಚೆನ್ನಾಗಿದ್ದರೆ ಜಾಮೂನ್ ಕೂಡ ಅಷ್ಟೇ ಬೇಗ ಹಾಳಾಗೋದಿಲ್ಲ. ಪಾಕ ಚೆನ್ನಾಗಿಲ್ಲ ಅಂದರೆ ಅಷ್ಟೇ ಬೇಗ ಜಾಮೂನು ಹಾಳಾಗಿಬಿಡತ್ತೆ, ಕೆಟ್ಟೋಗುತ್ತೆ. 7-8 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಪೂನನ್ನು ಸ್ವಲ್ಪ ಅದರಲ್ಲಿ ಪಾಕನ ತೊಗೊಂಡ್ಬಿಟ್ಟು ಅದನ್ನು ಊದಿದಾದ್ಮೇಲೆ ಈ ಥರ ಕೈಗೆ ಸ್ವಲ್ಪ ಅಂಟಿದ್ರೆ ಸಾಕು. ಎಳೆ ಪಾಕ ಏನು ಬೇಡ, ಅಂಟಿದ್ರೆ ಸಾಕು. ಆವಾಗ ಒಂದು ಹಾಫ್ ಲೆಮನ್ ಹಾಕ್ತೀನಿ ನಾನು. ಹಾಫ್ ಲೆಮನ್ ಹಾಕೋದ್ರಿಂದ ಸ್ಮೆಲ್ ಹಾಗೆ ಟೇಸ್ಟ್ ಎಲ್ಲನೂ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಒಂದು ಹಾಫ್ ಲೆಮನನ್ನು ಹಾಕ್ಕೊಳ್ಳಿ. ಹಾಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡಿ. ಇವಾಗ ಹಾಫ್ ಲೆಮನನ್ನು ಹಾಕಿದೆ ನಾನು. ಇದರಿಂದ ಟೇಸ್ಟ್ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಪಾಕ ಕೂಡ ಏನೂ ಹೆಚ್ಚು ಕಡಿಮೆ ಆಗಲ್ಲ. ಅಂದರೆ ತಣ್ಣಗಾದ್ಮೇಲೆ ಜಾಸ್ತಿ ಗಟ್ಟಿ ಆಗಲ್ಲ. ಇವಾಗ ಆಫ್ ಮಾಡೋಗಿ ಎಷ್ಟು ಇರುತ್ತಲ್ಲ ಆಮೇಲೂ ಅಷ್ಟೇ ಇರುತ್ತೆ, ಜಾಸ್ತಿ ಗಟ್ಟಿ ಏನಾಗಲ್ಲ. ಸೊ ಹಂಗಾಗಿ ಲೆಮನನ್ನು ಹಾಕ್ಕೊಳ್ಳಿ. ನಿಮಗೆ ಜಾಮೂನು ಎಷ್ಟು ದೊಡ್ಡದು ಬೇಕಲ್ಲ ಅದರ ಅರ್ಧದಷ್ಟು ನೀವು ಇವಾಗ ಉಂಡೆನ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನೀವು ಪಾಕದಲ್ಲಿ ಹಾಕಿದಾಗ ಇದರ ಎಷ್ಟು ಉಂಡೆ ಮಾಡ್ಕೊಂಡಿರ್ತೀರಲ್ಲ ಇದರ ಡಬಲ್ ಅಷ್ಟು ಅದು ಜಾಮೂನ್ ಆಗಿರುತ್ತೆ. ಸೊ ಹಂಗಾಗಿ ಅದರ ಅರ್ಧದಷ್ಟು ನೀವು ಇವಾಗ ಉಂಡೆನ ಕಟ್ಕೋಬೇಕು. ಹಿಟ್ಟನ್ನು ಈ ಥರ ಕೈಗೆ ಎಣ್ಣೆ ಹಚ್ಕೊಳ್ಳಿ, ಇಲ್ಲ ತುಪ್ಪ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ. ಎಣ್ಣೆ ತುಪ್ಪ ಆಗಿರ್ಬೋದು, ಜಾಸ್ತಿ ಹಚ್ಕೊಂಡು ಈ ಥರ ಮಾಡಿದರೆ ಒಂದು ಮೇಲೆ ಗೆರೆ ಕೂಡ ಬೀಳಲ್ಲ, ರಿಂಕಲ್ಸ್ ಥರ ಬರೋದಿಲ್ಲ. ಈ ಥರ ರೆಡಿ ಮಾಡಿ ಎಲ್ಲನೂ ಇಟ್ಕೊಳ್ಳಿ. ಜಾಸ್ತಿ ತುಪ್ಪ ಹಚ್ಚೋದ್ರಿಂದ ಅಥವಾ ಎಣ್ಣೆ ಹಚ್ಚೋದ್ರಿಂದ ಏನಾಗುತ್ತೆ, ಒಂದು ಮೇಲ್ ರಿಂಕಲ್ಸ್ ಅಥವಾ ಒಂದು ಗೆರೆ ಕೂಡ ಬೀಳಲ್ಲ. ಅಷ್ಟು ಸಾಫ್ಟಾಗಿ ನೀವು ಹಿಟ್ಟಿನ ಉಂಡೆನ ಕಟ್ಕೋಬೋದು. ನಿಮಗೆ ಯಾವ ಸೈಜಿಗೆ ಬೇಕು ನೋಡಿ, ಎಷ್ಟು ಚೆನ್ನಾಗಿದೆ ಉಂಡೆ. ಇದೇ ಥರ ನಾನು ಎಲ್ಲನೂ ಮಾಡಿಟ್ಕೊತೀನಿ. ನಿಮಗೆ ಯಾವ ಸೈಜಿಗೆ ಬೇಕು ನೋಡಿ ನೀವು ಅದೇ ಥರ ಮಾಡಿಟ್ಕೊಳ್ಳಿ. ಮಾಡಿಟ್ಕೊಂಡಾದಮೇಲೆ ಇವಾಗ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಕಾಯೋದಕ್ಕಂತ ಇಟ್ಕೊಂಡಿನಿ.
ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೀವು ಈ ಉಂಡೆನ ಹಾಕ್ಕೋಬೇಕು. ಇಲ್ಲ ಅಂದರೆ ಅದು ಸೀಳಿದವ್ರ ಥರ ಆಗತ್ತೆ. ಮತ್ತು ಚೆನ್ನಾಗಿ ಕೂಡ ಆಗೋದಿಲ್ಲ ಜಾಮೂನ್ ಕೂಡ. ಸೊ ಹಂಗಾಗಿ ಏನು ಮಾಡಬೇಕು, ನೀವು ಮೊದಲಿಗೆ ಸ್ವಲ್ಪ ಒಂಚೂರಷ್ಟು ಹಿಟ್ಟನ್ನು ಹಾಕ್ಕೊಂಡು ನೋಡಿ. ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂದರೆ ಗೊತ್ತಾಗುತ್ತೆ ಎಣ್ಣೆ ಕಾದಿದೆ ಅಂತ. ಆಮೇಲೆ ನೀವು ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹೋಗುತ್ತೆ ಮತ್ತು ಮಧ್ಯ ಎಲ್ಲ ಬೆಂದಿರೋದಿಲ್ಲ. ನಾನು ಯಾವಾಗಲೂ ಜಾಮೂನ್ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡೋದು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಲರ್ ಮಾತ್ರ ಬರುತ್ತೆ, ಆದರೆ ಮಧ್ಯ ಎಲ್ಲ ಬೆಂದಿರೋದಿಲ್ಲ. ಇವಾಗ ಚೆನ್ನಾಗಿ ಬೆಂದಿದ್ದಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಇದು. ಇದನ್ನು ತೆಕ್ಕೊತೀನಿ ನಾನು. ಪಾಕ ಸ್ವಲ್ಪನೇ ಬಿಸಿ ಇರಬೇಕು. ಜಾಮೂನ್ ಮಾತ್ರ ಇವಾಗ ಫ್ರೈ ಮಾಡಿ ತೆಗೆದ ತಕ್ಷಣವೇ ನೀವು ಪಾಕಕ್ಕೆ ಇದನ್ನು ಹಾಕಿಬಿಡಬೇಕು. ಪಾಕ ಮಾತ್ರ ಅಷ್ಟೇ ಸ್ವಲ್ಪ ಉಗುರು ಬೆಚ್ಚಗೆ ಇದ್ದರೆ ಸಾಕು. ಅದಕ್ಕಿಂತ ಜಾಸ್ತಿ ಇರೋ ಅವಶ್ಯಕತೆ ಇಲ್ಲ. ಇವಾಗ ಪಾಕ ತೆಗೆದು ನೋಡೋಣ. ಇವಾಗ ಜಾಸ್ತಿ ಏನು ಬಿಸಿ ಇಲ್ಲ, ಉಗುರು ಬೆಚ್ಚಗಿದೆ. ನಾವು ಫ್ರೈ ಮಾಡ್ಕೊಂಡಂಥ ಜಾಮೂನ್ನ ಇದಕ್ಕೆ ಹಾಕಿಬಿಟ್ಟು ಕ್ಲೋಸ್ ಮಾಡ್ತೀನಿ. ಇದೇ ಥರ ನಾನು ಎಲ್ಲನೂ ಫ್ರೈ ಮಾಡಿಬಿಟ್ಟು ಅದಕ್ಕೆ ಡೈರೆಕ್ಟಾಗಿ ಹಾಕಿಬಿಡ್ತೀನಿ, ಹೊರಗಡೆ ಎಲ್ಲ ಇಟ್ಕೊಳೋದಿಲ್ಲ. ಈ ಥರ ಮಾಡೋದ್ರಿಂದ ಬೇಗ ಎಲ್ಲನೂ ಪಾಕ ಹೀರ್ಕೊಂಡು ಬಿಡ್ತವೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಪಾಕ ಎಲ್ಲ ಹಿಡ್ಕೊಂಡ್ರೆ ಒಳಗಡೆ ಒಂಥರ ಜ್ಯೂಸಿ ಥರ ಆಗತ್ತೆ. ನೀವು ತಣ್ಣಗಾದ್ಮೇಲೆ ಜಾಮೂನ್ನ ಹಾಕಿದರೆ ಪಾಕ ಎಲ್ಲ ಸಂಪೂರ್ಣವಾಗಿ ಹೀರ್ಕೊಳ್ಳೋದಕ್ಕೆ ಆಗಲ್ಲ, ಮಧ್ಯ ಸ್ವಲ್ಪ ಹಂಗೆ ಉಳ್ಕೊಳ್ಳುತ್ತೆ. ಸೊ ನೀವು ಫ್ರೈ ಮಾಡಿದ ತಕ್ಷಣವೇ ಸ್ವಲ್ಪ ಬಿಸಿ ಇರಬೇಕು ಪಾಕ ಕೂಡ. ಆವಾಗ ಹಾಕೋದ್ರಿಂದ ಏನಾಗುತ್ತೆ, ಜಾಮೂನು ಒಳಗಡೆ ಜ್ಯೂಸಿ ಥರ ಆ ಥರ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ. ಸೊ ನಾನು ಯಾವಾಗಲೂ ಇದೇ ಥರ ಮಾಡ್ಕೋದು. ಇದೇ ಪ್ರೊಸೆಸ್ನ ಫಾಲೋ ಮಾಡಿ ಕರೆಕ್ಟಾಗಿ ಬರುತ್ತೆ. ಇವಾಗ ಇದನ್ನು ಫ್ರೈ ಮಾಡಿದ ತಕ್ಷಣ ನಾನು ಅದೇ ಪಾಕಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಇದನ್ನೆಲ್ಲ ಹಾಕಿಬಿಟ್ಟು ಫುಲ್ ಓವರ್ ನೈಟು ನಾನು ಬಿಡ್ತೀನಿ. ಓವರ್ ನೈಟ್ ಬಿಟ್ಟಾದಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಜಾಮೂನು ರೆಡಿಯಾಗಿದೆ ಅಂತ. ನೋಡಿ, ತುಂಬಾ ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ. ಅದು ಮನೆಯಲ್ಲೂ ಕೂಡ ಎಲ್ಲರೂ ಅಷ್ಟೇ ಇಷ್ಟಪಟ್ಟಿದ್ದಾರೆ. ದೀಪಾವಳಿಗೆ ಇದಕ್ಕಿಂತ ಸ್ಪೆಷಲ್ ಆಗಿರೋದು ಇನ್ನೂ ಏನಿದೆ, ನೀವು ಎಷ್ಟೇ ವೆರೈಟಿ ಸ್ವೀಟ್ ಮಾಡಿದರೂ ಅದರಲ್ಲಿ ಜಾಮೂನ್ ಕೂಡ ಒಂದು ಇರಲೇಬೇಕು ದೀಪಾವಳಿಗೆ. ಓವರ್ ನೈಟ್ ಆದಮೇಲೆ ಜಾಮೂನ್ ಕೂಡ ಅಷ್ಟೇ ಟೇಸ್ಟಿಯಾಗಿ ಮತ್ತು ಅಷ್ಟೇ ಚೆನ್ನಾಗಿ ಕೂಡ ಬಂದಿದೆ. ಇವಾಗ ಡ್ರೈ ಜಾಮೂನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ತೆಂಗಿನಕಾಯಿನ ಒಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಈ ಥರ ಕೊಬ್ಬರಿ ಮೇಲಿಂದು ಸಿಪ್ಪೆನ ಎಲ್ಲ ಬ್ಲ್ಯಾಕ್ ಕಲರ್ ಇರೋದು ಅದನ್ನೆಲ್ಲ ತಗೊಂಡ್ಬಿಟ್ಟು ಇದನ್ನ ಸ್ಮೂತಾಗಿ ಪೌಡ್ರ್ ಥರ ಮಿಕ್ಸಿ ಮಾಡ್ಕೊಳ್ಳಿ. ನೀರೆಲ್ಲ ಹಾಕೋದಕ್ಕೆ ಹೋಗಬೇಡಿ, ಬರೀ ಕೊಬ್ಬರಿ ಮಾತ್ರ ಮಿಕ್ಸಿ ಮಾಡ್ಕೋಬೇಕು, ನೀರೆಲ್ಲ ಹಾಕಬಾರ್ದು. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಂಡಿರೋ ಎಲ್ಲ ಕೊಬ್ಬರಿನೂ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು. ಇದು ಉದುರು ಆಗಬೇಕು, ಇದರಲ್ಲಿ ನೀರಿನ ಅಂಶ ಎಲ್ಲ ಇರೋದಕ್ಕೆ ಹೋಗಬಾರ್ದು. ಆ ಥರ ಫ್ರೈ ಮಾಡಿಕೊಂಡ್ರೆ ಮುಗೀತು. ಇವಾಗ ಆಗಿದೆ, ಸ್ಟವ್ ಆಫ್ ಮಾಡಿಕೊಂಡು ನಾನು ಒಂದು ತಣ್ಣಗಾದ್ಮೇಲೆ ಒಂದು ಬೇರೆ ಬೌಲ್ಗೆ ಹಾಕ್ಕೊತೀನಿ. ಇವಾಗ ಈ ಥರ ರೆಡಿ ಆದರೆ ಸಾಕಿದು. ಇವಾಗ ಪಾಕದಲ್ಲಿರೋ ಜಾಮೂನ್ನ ತೆಗೆದು ಒಂದು ಪ್ಲೇಟಿಗೆ ಎತ್ತಿಟ್ಕೊತೀನಿ ನಾನು. ಎತ್ತಿಟ್ಕೊಂಡ್ಬಿಟ್ಟು ಈ ಬೌಲಲ್ಲಿ ಅದನ್ನು ಜಾಮೂನ್ನ ತೊಗೊಂಡು ಈ ಥರ ಇದಕ್ಕೆ ಎಲ್ಲ ಉಳ್ಳಾಡಿಸ್ತೀನಿ. ಇದ್ರ ಮೇಲೆ ಇದಕ್ಕೆ ಎಲ್ಲನೂ ಅಂಟೋ ಹಾಗೆ ನಾನು ಕೊಬ್ಬರಿ ಎಲ್ಲ ಅಂಟೋ ಹಾಗೆ ಈ ಥರ ಮಾಡ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇದನ್ನು 1 ಗಂಟೆ 2 ಗಂಟೆ ಇಟ್ಬಿಟ್ರೆ ಮುಗೀತು. ಆಮೇಲೆ ಅದಕ್ಕೆಲ್ಲ ಅದು ಕರೆಕ್ಟಾಗಿ ಫಿಲ್ ಆಗಿರುತ್ತೆ. ಡ್ರೈ ಜಾಮೂನ್ ಅಂದರೆ ಇಷ್ಟೇ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.